ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಸಂದರ್ಭ ತುಂಬ ನೋವಿನ ಸಂಗತಿ. ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದ್ದು ಎಲ್ಲೋ ಒಂದು ಕಡೆ ಇತಿಹಾಸನೇ. ಇವತ್ತು ಅದು ಕೋರ್ಟ್ ಮೆಟ್ಲೇರಿ ಕೋರ್ಟಲ್ಲೂ ಸಹ ನ್ಯಾಯ ಸಿಗದವರು ಅಂತ ಪರಿಸ್ಥಿತಿ ಆಗಿದೆ. ಎಷ್ಟೋ ಹೋರಾಟಗಳಾಗಿದೆ. ಇವತ್ತು ಆ ಹೆಣ್ಮಗುವಿಗೆ ಆದಂಥ ಅನ್ಯಾಯ ಎಷ್ಟೋ ಲಕ್ಷಾಂತರ ಯುವತಿಯರು ಹೋರಾಟಕ್ಕೆ ಬೀದಿಗಿಳಿದು ಸೌಜನ್ಯಗೆ ಜಸ್ಟಿಸ್ ಬೇಕು ಅಂತ ಹೇಳಿ ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ನನ್ನ ಪುಣ್ಯಾತ್ಮ ತಂದೆ ತಾಯಿಗಳು ಸಹ ಹೋರಾಟಕ್ಕೆ ಇಳಿದಿದ್ದು ಎಲ್ಲವೂ ನಾವು ನೋಡ್ತಾನೆ ಬಂದಿದ್ವಿ ಕಳೆದ ದಿನಗಳಿಂದನೂ. ಆದರೂ ಸಹ ಕೆಲವು ಕಿಡಿಗೇಡಿಗಳು ಕೆಲವು ಈ ಹೆಣ್ಮಗುವಿನ ಹೆಸರು ಹೇಳ್ಕೊಂಡು ಸೌಜನ್ಯ ಫಾರ್ ಹೆಲ್ಪ್ಲೈನ್ ಅಂತ ಏನು ಹೇಳ್ಕೊಂಡು ಸೌಜನ್ಯ ಫಾರ್ ಜಸ್ಟಿಸ್ ಅಂತ ಹೇಳ್ಕೊಂಡು ದುಡ್ಡು ಮಾಡೋಕ್ಕೆ ನಿಂತಿದ್ದಾರೆ. ಎಲ್ಲ ಒಂದು ಕಡೆ ಇಂಥ ಒಂದು ವ್ಯವಸ್ಥೆ ಎಲ್ಲ ಒಂದು ಕಡೆ ನೋವಿನ ಸಂಗತಿಯೇ. ಸತ್ತ ಹೆಣ್ಮಗುವಿನ ಮೇಲೆ ಇವತ್ತು ದುಡ್ಡು ಮಾಡುವಂಥದ್ದು ಯಾವ ರೀತಿ ಸರಿ? ಎಲ್ಲ ಒಂದು ಕಡೆ ಸಮಾಜ ಎಲ್ಲಿ ಹೋಗ್ತಿದೆ, ಸಮಾಜ ಎಲ್ಲಿ ಅಳಿ ತಪ್ತಿದೆ, ಎಲ್ಲ ಒಂದು ಕಡೆ ನಾವು ಗೊತ್ತಿಲ್ದೇ ಇವತ್ತು ದುಡ್ಡುಗಳ್ನ ಕೊಟ್ಬಿಡ್ತೀವಿ. ಸರ್ಕಾರಿ ಕೆಲಸ ಸಿಗ್ಲೋ ಅಂತನೋ, ಮತ್ತು ಹಾಗೆಯೇ ನಮ್ಮ ಜೀವನ ಸರಿ ಹೋಗಲಿ ಅಂತನೋ, ಏನೋ ಬಿಸ್ನೆಸ್ ಮಾಡ್ತೀವಿ ಅಂತನೋ, ಯಾವುದೋ ರೂಪದಲ್ಲಿ ಆ ದುಡ್ಡು ಬರುತ್ತೆ ಅಂದ್ಕೊಂಡು ಕೊಟ್ಬಿಡ್ತೀವಿ. ಅದು ಎಷ್ಟೋ ಜನ ವಂಚಕಿರೋ ಮೋಸ ಮಾಡುವಂಥ ಸಂದರ್ಭ ಇದೆ. ಗಂಡಸರುಗಳಿಗೆ ಎಷ್ಟು ದುಡ್ಡು ಕೊಡೋಲ್ಲ, ಹೆಂಗಸರುಗಳನ್ನ ನಂಬಿ ಎಷ್ಟೋ ಜನ ಮೋಸ ಆಗಿದ್ದಾರೆ. ಇವತ್ತು ಸರ್ಕಾರಿ ಕಚೇರಿಗಳಲ್ಲೂ ಸಹ ಕೂತ್ಕೊಂಡು ಕೆಲಸನ ಸರಿಯಾಗಿ ಮಾಡಲ್ಲ, ಯಾಕೆಂದರೆ ಲಂಚ ಕೊಟ್ಟಿದ್ದೀವಿ ಅಂತ ಹೇಳಿ. ಹಾಗೆಯೇ ಇವತ್ತು ಸೌಜನ್ಯ ಹೆಣ್ಮಗುವಿಗೆ ಆಗಿರುವಂಥ ಅನ್ಯಾಯ ಎಲ್ಲೋ ಆ ಮಗುವಿನ ಹೆಸರು ಹೇಳ್ಕೊಂಡು ಯಾವುದೋ ಒಂದು ಮಹಿಳೆ ಇವತ್ತು ದುಡ್ಡು ಮಾಡೋಕ್ಕೆ ನಿಂತಿದ್ದಾರೆ. ಎಲ್ಲಿ ಅನಾಹುತ ಯಾರು ಕೇಳುವಂತೂ ಇಲ್ಲ, ಪ್ರಶ್ನೆ ಮಾಡುವಂತಿಲ್ಲ. ಸಮಾಜದಲ್ಲಿ ಏನಾಗ್ತಿದೆ ಎಲ್ಲ ಒಂದು ಕಡೆ ಹೋರಾಟಗಳು ನಿಷ್ಠಾವಂತವಾಗಿ ಹೋರಾಟ ಮಾಡಿದವ್ರಿಗೂ ಸಹ ಅವಮಾನ. ಈ ಒಂದು ಕೀಚಕಿಗಳು, ಈ ಒಂದು ಕೊಲೆ ಪಾತಕಿಗಳು ಇವರೇನೇ ಸೌಜನ್ಯನ ಕೊಲೆ ಎಲ್ಲ ಒಂದು ಕಡೆ ಬದುಕಿರುವಂಥವ್ರೆ ಈ ಹಣದ ಒಂದು ವ್ಯಾಮೋಹದಿಂದ ಇವತ್ತು ಲೂಟಿ ಮಾಡ್ತಿದ್ದಾರೆ ಅಂದರೆ ಸೌಜನ್ಯ ಫಾರ್ ಜಸ್ಟಿಸ್ ಹೆಲ್ಪ್ಲೈನ್ ಅಂದ್ಕೊಂಡು ಏನಾಗ್ತಿದೆ ಇವತ್ತು ಸಮಾಜದಲ್ಲಿ. ಇವತ್ತು ಕಾನೂನು ಎಲ್ಲೋಗಿದೆ? ಇವತ್ತು ಇದನ್ನು ಪ್ರಶ್ನಿಸುವಂಥ ನ್ಯಾಯಾಧೀಶರು ಯಾರಿದ್ದಾರೆ? ಒಂದು ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ಮತ್ತು ಹಾಗೆಯೇ ಇವತ್ತು ಸಮಾಜ ಯಾವ ರೀತಿ ದಿಕ್ಕನ್ನು ತಪ್ಪಿದೆ? ಎಲ್ಲ ಒಂದು ಕಡೆ ಸೌಜನ್ಯನ ಮಂಜುನಾಥ ಸ್ವಾಮಿನೇ ಕಾಪಾಡಬೇಕು. ಆ ಶ್ರೀ ಮಂಜುನಾಥನೇ ಏನು ದುಷ್ಟಶಕ್ತಿಗಳಿದೆ ಆ ಹೆಸರು ಹೇಳ್ಕೊಂಡು ಆ ಸೌಜನ್ಯ ತಾಯಿ ಆ ಮಾತಿನ ಹೆಸರು ಹೇಳ್ಕೊಂಡು ಇವತ್ತು ದುಡ್ಡು ಮಾಡ್ತಿದ್ದಾರೆ. ಅವ್ರಿಗೆ ಶಿಕ್ಷಣ ಆ ಮಂಜುನಾಥ ಸ್ವಾಮಿನೇ ಕೊಡಬೇಕು. ಮತ್ತು ಹಾಗೆಯೇ ಇವತ್ತು ಏನೋ ಆ ಒಂದು ಹೆಣ್ಮಗು ಇವತ್ತು ನ್ಯಾಯ ಸಿಕ್ಕಿಲ್ಲ. ಇಷ್ಟು ವರ್ಷ ಒಂದು 15-18 ವರ್ಷ ಕಳೆದ್ರೂ ಸಹ ಇವತ್ತು ಸೌಜನ್ಯ ಆ ಒಂದು ಮಾತಿಗೆ ಇವತ್ತು ನ್ಯಾಯ ಅಂತೂ ದೊರಕಲೇ ಇಲ್ಲ. ಇಲ್ಲಿ ನ್ಯಾಯವೇ ಇಲ್ಲದಂಥ ಪರಿಸ್ಥಿತಿ, ಇವತ್ತು ಕಟಕಟಲ್ಲಿ ನ್ಯಾಯವೇ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಇವತ್ತು ಸೌಜನ್ಯನೇ ಆ ತಾಯಿ ಯಾವುದಾದ್ರು ಒಂದು ಚಾಮುಂಡೇಶ್ವರಿಯೋ, ದುರ್ಗಾ ಪರಮೇಶ್ವರಿಯೋ, ಕಟೀಲು ತಾಯಿದು ಮಾತೆಯೋ, ಚಾಮುಂಡೇಶ್ವರಿ ಅವತಾರನ ಎತ್ತಿ ಬಂದು ಆ ದುಷ್ಟಶಕ್ತಿಗಳಿಗೆ ಒಂದು ಮಟ್ಟ ಹಾಕಿ ಇವತ್ತು ಸಮಾಜವನ್ನು ಯಾರು ಅತ್ಯಾಚಾರ ಮಾಡಿ ಮತ್ತು ಹಾಗೆ ಕೊಲೆ ಮಾಡಿದಂಥ ಆ ದುಷ್ಟ ಪಾಪಿಗಳಿಗೆ ಇವತ್ತು ಶಿಕ್ಷೆನ ಕೊಡಬೇಕು. ಯಾರೂ ಇಲ್ಲ ಇವತ್ತು ಆ ಒಂದು ಸೌಜನ್ಯಗೆ ಜಸ್ಟಿಸ್ ಕೊಡಿಸುವಂಥವ್ರು. ಏನೇ ನಾವು ಬೋರ್ಡ್ ಇಟ್ಕೊಂಡು ಹೋಗಿ ಏನೇ ಒಂದು ಸ್ಟ್ರೈಕ್ ಮಾಡಿದ್ರು, ಏನೇ ಒಂದು ಹೋರಾಟ ಮಾಡಿದ್ರು, ಇವತ್ತಿನ ಒಂದು ಸಂದರ್ಭ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿದೆ. ನ್ಯಾಯ ಅಂತೂ ಎಲ್ಲೂ ಸಿಕ್ಕೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಭೂಮಿಗೆ ಆ ಸೌಜನ್ಯನೇ ಒಂದು ಕಾಳಿಯ ರೂಪನ್ನೇ ಬಂದು ಆ ದುಷ್ಟಶಕ್ತಿಗಳನ್ನ ಮಟ್ಟ ಹಾಕಬೇಕು. ಏನು ಅನ್ಯಾಯ ಆಗಿದೆ, ಒಂದು ಆ ಅತ್ಯಾಚಾರಿಗಳನ್ನ ಗಲ್ಲು ಶಿಕ್ಷೆಗೆ ಇರಿಸಿ ಅವ್ರನ್ನ ಮರಣದಂಡನೆ ಕೊಡಿಸ್ಬೇಕು. ಮತ್ತು ಹಾಗೆಯೇ ಏನು ಈ ಥರ ಹೆಣ್ಮಗು ಸೌಜನ್ಯ ಹೆಸರು ಹೇಳ್ಕೊಂಡು ಇವರು ದುಡ್ಡು ಮಾಡ್ತಿದ್ದಾರೆ, ಅವ್ರಿಗೆ ಶಿಕ್ಷೆನ ಕೊಡಬೇಕು ಅಂತೇಳಿ ಒಂದು ಕಾಳಿ ರೂಪದಲ್ಲಿ ಬಂದು ಶಿಕ್ಷೆ ಕೊಡಬೇಕು ಅಂತ ಆ ಶ್ರೀ ಮಂಜುನಾಥನ ಬೇಡ್ಕೋತೀನಿ. ಎಲ್ಲೋ ಒಂದು ಕಡೆ ನಾನು ಈ ವಿಡಿಯೋ ಮಾಡ್ತಿರೋ ಮುಖಾಂತರ ಎಷ್ಟು ಸಮಾಜದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಎಲ್ಲೆಲ್ಲಿ ಏನಾಗ್ತಿದೆ, ಇವತ್ತು ಸಮಾಜ ಎಲ್ಲಿ ದಾರಿ ತಪ್ಪಿದೆ, ಎಷ್ಟೆಷ್ಟು ಅನ್ಯಾಯಗಳಾಗ್ತಿದೆ. ಇವತ್ತು ಲಂಚ ಅದ್ರ ಜೊತೆ ಇವತ್ತು ಹೆಣ್ಮಕ್ಳುಗಳ ಹೆಸರು ಹೇಳ್ಕೊಂಡು ಇವತ್ತು ದುಡ್ಡು ಮಾಡುವಂಥ ಇಂಥ ಕಿಡಿಗೇಡಿಗಳು ಏನಿದ್ದಾರೆ, ಇಂಥ ಒಂದು ಏನು ಪಾತಕಿಗಳು ಏನಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಸೌಜನ್ಯಗೆ ಜಸ್ಟಿಸ್ ಆಗಬೇಕು. ಇವತ್ತು ನಿಷ್ಠಾವಂತರಾಗಿ ಗಿರೀಶ್ ಮೊಟ್ಟಣ್ಣನವರು ಮತ್ತು ಹಾಗೆ ಇನ್ನೂ ಮುಂತಾದವರು ಹೋರಾಟಗಳನ್ನೇನು ಮಾಡ್ತಿದ್ದಾರೆ. ಅವರು ಹೋರಾಟಗಳಿಗೆ ನಮ್ಮ ಬೆಂಬಲನೂ ಸಹ ಇದೆ. ಇವತ್ತು ಏನು
ಏನು ಆ ಒಂದು ಹೆಣ್ಮಗು ಆ ಒಂದು ನರಕ ಆಯತನೆ ಅನುಭವಿಸಿ ಸಾವಿರದ ಎಷ್ಟೊಂದು ಜನ ಇವತ್ತು ಒಂದು ದಿನಕ್ಕೆ ನೂರಾರು ಸಾವಿರಾರು ಅದು ಪ್ರಕರಣಗಳು ಬರ್ತಿದೆ. ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರಗಳು ಏನು ಮಾಡ್ತಿದೆ, ಇವತ್ತು ಪೊಲೀಸ್ ಇಲಾಖೆ ಏನು ಮಾಡ್ತಿದೆ, ಎಲ್ಲೋ ಒಂದು ಕಡೆ ಇವತ್ತು ಆ ಕೊಲೆ ಪಾತ್ರರಿಗೆ ಕಠಿಣ ಶಿಕ್ಷೆಗಳನ್ನ ಕೊಡಬೇಕು. ಇವತ್ತು ನ್ಯಾಯಾಧೀಶರನ್ನ ಬೇಡ್ಕೋತೀನಿ, ಆ ಕೊಲೆ ಪಾತಕರನ್ನ ಯಾವುದೇ ಕಾರಣಕ್ಕೂ ನ್ಯಾಯದೇವತೆಯ ನ್ಯಾಯಾಲಯದಲ್ಲಿ ಶಿಕ್ಷೆನ ಕೊಡಬೇಕು. ಮತ್ತು ಪೊಲೀಸ್ ಇಲಾಖೆ ಚುರುಕುಗೊಂಡು ಏನು ಅತ್ಯಾಚಾರಿಗಳಿಗೆ ಅವ್ರಿಗೆ ಏನು ಶಿಕ್ಷೆಗಳನ್ನ ಏನು ಅವರು ಸಾಯುವವರೆಗೂ ಇವತ್ತು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂಥ ಒಂದು ಈ ಕಾನೂನಲ್ಲಿ ಅವರು ಪೊಲೀಸವರು ಜಾರಿಗೆ ತರಬೇಕು. ಮತ್ತು ಸರ್ಕಾರಗಳು ಗಮನ ಕೊಡಬೇಕು. ಇವತ್ತು ಸೌಜನ್ಯ ಹೆಣ್ಮಗು ಆದಂಥ ಅನ್ಯಾಯ ಎಷ್ಟೊಂದು ಜನ ಇದ್ದಾರೆ, ಹೇಳ್ತಾನೆ ಹೋದರೆ ನೂರಾರು ಇದೆ, ಸುಮಾರು ಇದೆ. ಆದರೂ ಸಹ ಇವತ್ತು ಸೌಜನ್ಯ ಒಂದು ಹೆಣ್ಮಗುವಿನ ಹೆಸರಲ್ಲಿ ದುಡ್ಡು ಮಾಡ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ. ಆ ತಾಯಿ ಯಾವುದೋ ಒಂದು ರೂಪದಲ್ಲಿ ಬಂದು ಅವ್ರಿಗೆ ಶಿಕ್ಷೆ ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಈ ವಿಡಿಯೋ ನೋಡ್ತಿರೋರು ನಿಮ್ಮ ಅಭಿಪ್ರಾಯ ತಿಳಿಸಿ, ಮತ್ತು ನಿಮ್ಮ ಕಾಮೆಂಟ್ ತಿಳಿಸಿ, ಮತ್ತು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತರಂ.